ಬೀಟ್ರೂಟ್ ಸಾಂಬಾರ್ ಸಾಮಾನ್ಯವಾಗಿ ಕುಂದಾಪುರದ ಕಡೆ ಎಲ್ಲ ನಾವು ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಅದೇ ರೆಸಿಪಿಯನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಬೀಟ್ರೂಟ್ ಸಾಂಬಾರ್ ಮಾಡೋದ್ರಿಂದ ಕೆಲವರು ಸ್ವೀಟ್ ಆಗತ್ತೆ ಅಂತ ಹೇಳ್ತಾರೆ. ಖಂಡಿತ ನಾನು ಹೇಳಿದ ಸ್ಟೆಪ್ ಅಲ್ಲಿ ನೀವು ಮಾಡ್ಕೊಂಡ್ರೆ ನಿಮ್ಗೆ ಸ್ವೀಟ್ ಬರಲ್ಲ, ಕರೆಕ್ಟ್ ಆಗಿ ಬರುತ್ತೆ. ಸಾಂಬಾರ್ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತು ನಾನು ನಿಮ್ಗೆ ಬೀಟ್ರೂಟ್ ಸಾಂಬಾರ್ ಮಾಡೋದು ಹೇಗಂತ ಹೇಳ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡ್ಬೋದು. ಈಗ ನಾನು ಇಲ್ಲಿ ಎರಡು ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ, ಹಾಗೆ ಒಂದು ಟೊಮೊಟೊ ಹಣ್ಣನ್ನ ತಗೊಂಡಿದ್ದೀನಿ. ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 2 ಟೀ ಸ್ಪೂನ್ ಅಷ್ಟು ಧನಿಯಾ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಮತ್ತೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು, ಒಂಚೂರು ಚಕ್ಕೆ, ಇಂಗು, ಅದಾದ್ಮೇಲೆ ಮೆಂತ್ಯ ಕಾಳು ಬೇಕಾಗತ್ತೆ, ಒಂದು 5 ಮೆಂತ್ಯ ಕಾಳು. ಅದಾದ್ಮೇಲೆ ಒಣಮೆಣಸು ಬೇಕು, ನಾನಿಲ್ಲಿ ತೋರಿಸ್ಲಿಲ್ಲ, ಡ್ರೈ ಚಿಲ್ಲಿ ಅಂತ ಹೇಳ್ತೀವಲ್ಲ, ಒಣಮೆಣಸು. ಅದಾದ್ಮೇಲೆ ಒಂದು ಅರ್ಧ ಕಪ್ ಕಾಯಿಯನ್ನ ತಗೊಳ್ಳಿ. ಹಾಗೆ ನಾನಿಲ್ಲಿ ಅರ್ಧ ಕಪ್ ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವು ಈ ತೊಗರಿ ಬೇಳೆನ ಒಂದು ಕುಕ್ಕರ್ ಅಲ್ಲಿ ಹಾಕೊಳ್ಳಿ. ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಆ ತೊಗರಿಬೇಳೆ ಸಾಫ್ಟ್ ಆಗಿ ಬೇಗ ಬೇಯುತ್ತೆ, ಚೆನ್ನಾಗಿರತ್ತೆ. ಬೇಯುವುದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ, ಮತ್ತೆ ಒಂದು ಟೊಮೊಟೊ ತೋರಿಸಿದ್ನಲ್ಲ ಆ ಟೊಮೊಟೊವನ್ನ ಇಲ್ಲಿ ನೀವು ಹಾಕಿ ಚಂದ ಮಾಡಿ ಒಂದು 5 ವಿಸಿಲ್ ಬೇಯಿಸ್ಕೊಳ್ಳಿ. ಒಂದು 5 ವಿಸಿಲ್ ಬೇಯಿಸಿ ಆಗಿದೆ ನೋಡಿ, ಕಂಪ್ಲೀಟ್ ಆಗಿ ರೆಡಿ ಆಯ್ತು ತೊಗರಿಬೇಳೆ ಬೇಯಿಸಿ. ಇವಾಗ ನಾನು ಬೀಟ್ರೂಟ್ ಅನ್ನ ಸಣ್ಣದಾಗಿ ಹೋಳುಗಳನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೀವು ಒಂದು ಹಸಿಮೆಣಸು ಹಾಕಿ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಿ 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕಿ ನೀವು ಇದನ್ನ ಮಿನಿಮಮ್ ಒಂದು 4 ವಿಸಿಲ್ ಅಥವಾ 5 ವಿಸಿಲ್ ಕೂಡ ಮಾಡಿಸ್ಕೋಬಹುದು. ಯಾಕಂದ್ರೆ ಬೀಟ್ರೂಟ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವಾ, ಅದು ಚೆನ್ನಾಗಿ ಬೇಯಬೇಕಂದ್ರೆ ಮಿನಿಮಮ್ ಒಂದು 4 ವಿಸಿಲ್ ಬೇಕಾಗತ್ತೆ. ಅವಾಗ ಅದು ಬೆಂದು ರೆಡಿ ಆಗಿರುತ್ತೆ. ಇವಾಗ ನಾವಿಲ್ಲಿ ಒಂದು ಬಾಣಲೆ ತಗೊಳ್ಳೋಣ. ಬಾಣಲೆಯಲ್ಲಿ ಒಂದ್ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡೆ. ತೆಂಗಿನೆಣ್ಣೆ ಹಾಕಿದಾದ್ಮೇಲೆ ಒಂದ್ 5 ಬ್ಯಾಡ್ಗೆ ಮೆಣಸು, ನಾನು ಹೇಳಿದೆಲ್ಲ ಐಟಮ್ ಅನ್ನ ಹಾಕೋಬೇಕು. ಉದ್ದಿನ ಬೇಳೆ, ಧನಿಯಾ, ಜೀರಿಗೆ, ಮೆಂತ್ಯ, ಕಾಳು ಮೆಣಸು, ಹಾಗೆ ಚಕ್ಕೆ, ಇಂಗು, ಲವಂಗ ಎಲ್ಲ ಐಟಮ್ ಮೆಜರ್ಮೆಂಟ್ ತೋರಿಸಿದ್ನಲ್ವಾ, ಅದರಲ್ಲೇ ನೀವು ತಗೊಂಡು ಹಾಕೊಂಡು ಇದನ್ನ ಪರಿಮಳ ಬರೋ ತನಕ, ಗಮ್ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ಳಿ, ಕಲರ್ ಚೇಂಜ್ ಆಗೋ ತನಕ. ಅದಾದ್ಮೇಲೆ ಒಂದು 4 ಬೇವಿನ ಎಲೆ, 2 ಬೇವಿನ ಎಲೆ, ಅದಾದ್ಮೇಲೆ ಒಂದ್ 4 ಬೆಳ್ಳುಳ್ಳಿ ಹೆಸಲನ್ನ ಹಾಕಿ, ಅದಾದ್ಮೇಲೆ ಈರುಳ್ಳಿಯನ್ನ ಹಾಕಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಸಾಕು, ಇಷ್ಟು ಫ್ರೈ ಆದ್ರೆ ಸಾಕು, ಅತಿಯಾಗಿ ಫ್ರೈ ಆಗೋದು ಬೇಡ ಈರುಳ್ಳಿ ಎಲ್ಲ. ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಬಿಸಿ ಇರುತ್ತಲ್ವಾ, ಅದಕ್ಕೆ ನೀವು ಈ ಅರ್ಧ ಕಪ್ ಕಾಯಿ ತುರಿಯನ್ನ ಅದಕ್ಕೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಬಿಸಿಯಲ್ಲೇ ಬಾಡ್ಕೊಂಡ್ರೆ ಸಾಕು, ಜಾಸ್ತಿ ಬಿಸಿ ಮಾಡೋದು ಬೇಡ ಕಾಯಿಯನ್ನ. ಇಲ್ಲಿ ಮತ್ತೆ ಸ್ವಲ್ಪ ಅರಿಶಿಣ ಹಾಗೆ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಅದು ತಣ್ಣಗಾಗೋ ತನಕ ಹಾಗೇನೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಒಂದ್ ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ತರ ರುಬ್ಕೊಂಡ್ರೆ ರೆಡಿ ಆಗತ್ತೆ ನಮ್ಮ ಮಸಾಲೆ. ಇವಾಗ ರೆಡಿ ಆಯ್ತು. ನಾನಿಲ್ಲಿ ಒಂದು ಪಾತ್ರನ ತಗೊಂಡೆ, ಸಾಂಬಾರ್ ಮಾಡುವ ಪಾತ್ರವನ್ನ ತಗೊಂಡು ಅದಕ್ಕೆ ನಾನು ರುಬ್ಬಿದಂತ ಮಸಾಲೆಯನ್ನ ಹಾಕೊಂಡೆ. ನಿಮ್ಗೆ ಇಲ್ಲಿ ನೀರನ್ನ ನೋಡ್ಕೊಳ್ಳಿ, ಮಿಕ್ಸಿಯನ್ನ ತೊಳೆದು ನಾನು ನೀರನ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಬೀಟ್ರೂಟ್ ಅನ್ನೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಬೀಟ್ರೂಟ್ 4 ವಿಸಿಲ್ ಮಾಡಿಸ್ಕೊಂಡಿದ್ದೀನಿ ನಾನು, ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನ ಮಸಾಲೆ ಜೊತೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮ್ಗೆ ಹದ ನೋಡ್ಕೊಳ್ಳಿ, ಅತಿ ದಪ್ಪ ಬೇಡ ಮತ್ತೆ ಅತಿ ತೆಳುನು ಬೇಡ, ಮೀಡಿಯಂ ಆಗಿ ಇರಬೇಕು. ಅವಾಗ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ನಂಗೆ ಇಷ್ಟು ಹದ ಇದ್ರೆ ಕರೆಕ್ಟ್ ಆಗತ್ತೆ. ಇವಾಗ ನೀವು ಇಲ್ಲಿ ಉಪ್ಪು ಕಡಿಮೆ ಆದ್ರೆ ಒಂದ್ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೋಬಹುದು. ಅದಾದ್ಮೇಲೆ ಒಂದ್ ಸ್ವಲ್ಪ ತಿರುಗಿಸಿ ಚಂದ ಮಾಡಿ ಕುದಿಸ್ಕೊಳ್ಳಿ. ನೋಡಿ, ಕುದಿತಾ ಇದೆ ಇವಾಗ. ಈ ತರ ಕುದ್ದು ಇವಾಗ ರೆಡಿ ಆಯ್ತು. ಇಲ್ಲಿ ನಾವು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ತೆಂಗಿನ ಎಣ್ಣೆಯನ್ನ ಹಾಕೊಂಡು, ಅದಾದ್ಮೇಲೆ ಒಂದ್ 4 ಬೆಳ್ಳುಳ್ಳಿನ ಜಜ್ಜಿ ಆ ಎಣ್ಣೆಗೆ ಹಾಕೊಂಡೆ. ಅದು ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದ್ದ ಹಾಗೆ ಸಾಸಿವೆ, ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ನೀವು ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ನಿಮ್ಮ ಸಾಂಬಾರ್ ಸವಿಯಲು ಸಿದ್ಧ ಆಗಿರುತ್ತೆ. ಬಣ್ಣದ ರುಚಿ ಆಗಿ ಬೀಟ್ರೂಟ್ ಸಾಂಬಾರ್ ಟೇಸ್ಟಿಯಾಗಿ ರೆಡಿ ಆಗಿದೆ ನೋಡಿ. ಒಮ್ಮೆ ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲ ತರಕಾರಿ ತಿಂದು ಬೇಜಾರಾಗಿರುತ್ತಾ, ಬೀಟ್ರೂಟ್ ಪಲ್ಯ ಮಾಡ್ತಾ ಇರ್ತೀರಾ, ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಮುದ್ದೆ ಜೊತೆಗೂ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು, ಇಲ್ಲ ರೊಟ್ಟಿ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.